Hi everybody, myself Shruti. I am from a government polytechnic Mundgod, Uttar Kannada district. Welcome to the Department of Collegiate and Technical Education. The subject called a Materials for Engineering. In this subject, the fourth unit is Non-Metallic and Advanced Materials. The course code of a Materials for Engineering is 20ME11T. So this is the content that is present in the fourth unit. The content includes a polymeric materials, polymer, types and its characteristics, classifications of polymers, ceramics, types of ceramics, properties and applications, composite materials, properties and applications, advanced engineering materials, and designation and coding of important non-metallic material as per Bureau of Indian Standard. ಸೊ ಈ ಫೋರ್ತ್ ಯೂನಿಟ್ನಲ್ಲಿ ನಾವು ಯಾವುದ್ರ ಬಗ್ಗೆ ಸ್ಟಡಿ ಮಾಡ್ತೀವಿ ಅಂತ ಹೇಳಿದ್ರೆ, ಒಂದು ಪಾಲಿಮರ್ ಮೆಟೀರಿಯಲ್ಸು, ಮತ್ತು ಸಿರಾಮಿಕ್ ಮೆಟೀರಿಯಲ್ಸು, ಮತ್ತು ಕಂಪೋಸಿಟ್ ಮೆಟೀರಿಯಲ್ಸು. ಸೊ ಪಾಲಿಮರ್ ಅಂದರೆ ಏನು, ಸಿರಾಮಿಕ್ ಅಂದರೆ ಏನು, ದೆನ್ ಕಂಪೋಸಿಟ್ ಮೆಟೀರಿಯಲ್ ಅಂದರೆ ಏನು. ಸೊ ಈ ಮೂರೂ ಟರ್ಮ್ಸು ಇದ್ರ ಜೊತೆಗೆ ಏನೆಲ್ಲ ಪ್ರಾಪರ್ಟೀಸ್ ಇದೆ. ಸೊ ಪಾಲಿಮರ್ ಅಂತ ಹೇಳಿದ್ರೆ ಅದಕ್ಕೆ ಏನು ಪ್ರಾಪರ್ಟಿ ಇದೆ ಮತ್ತು ಅದನ್ನು ನಾವು ಎಲ್ಲೆಲ್ಲಿ ಬಳಕೆ ಮಾಡ್ತೀವಿ. ಓಕೆ, ಅದೇ ರೀತಿ ಸಿರಾಮಿಕ್ಸ್ ಆಗಿರ್ಬೋದು, ಇಲ್ಲ ಕಂಪೋಸಿಟ್ ಮೆಟೀರಿಯಲ್ ಆಗಿರ್ಬೋದು. ಸೊ ಪ್ರತಿಯೊಂದಕ್ಕೂ ಏನೆಲ್ಲ ಪ್ರಾಪರ್ಟೀಸ್ ಇದೆ ಮತ್ತು ಅದರ ಅಪ್ಲಿಕೇಶನ್ಸ್ ಏನು. ಓಕೆ, ಇದ್ರ ಜೊತೆಗೆ ಇಲ್ಲಿ ನೀವು ಅಡ್ವಾನ್ಸ್ಡ್ ಇಂಜಿನಿಯರಿಂಗ್ ಮೆಟೀರಿಯಲ್ಸ್ ಅಂತ ಬರುತ್ತೆ. ಸೊ ಅಡ್ವಾನ್ಸ್ಡ್ ಇಂಜಿನಿಯರಿಂಗ್ ಮೆಟೀರಿಯಲ್ಸ್ ಅಂದರೆ ಬಯೋ ಮೆಟೀರಿಯಲ್ಸು, ಸ್ಮಾರ್ಟ್ ಮೆಟೀರಿಯಲ್ಸು, ನ್ಯಾನೋ ಮೆಟೀರಿಯಲ್ಸು, ಇದೆಲ್ಲ ಏನದು ಅಡ್ವಾನ್ಸ್ಡ್ ಇಂಜಿನಿಯರಿಂಗ್ ಮೆಟೀರಿಯಲ್ಸು. ಸೊ ಈ ಅಡ್ವಾನ್ಸ್ಡ್ ಇಂಜಿನಿಯರಿಂಗ್ ಮೆಟೀರಿಯಲ್ಸು ಯಾವುದ್ಯಾವುದಿದೆ ಮತ್ತು ಅದ್ರ ಪ್ರಾಪರ್ಟೀಸ್ ಏನಿದೆ ಮತ್ತು ನಾವು ಎಲ್ಲೆಲ್ಲಿ ಅದನ್ನು ಬಳಕೆ ಮಾಡ್ಬೋದು ಅನ್ನೋದ್ರ ಬಗ್ಗೆ ಸ್ಟಡಿ ಮಾಡ್ತೀವಿ. ಇದ್ರ ಜೊತೆಗೆ ಆ ನಾನ್ ಮೆಟಾಲಿಕ್ ಮೆಟೀರಿಯಲ್ಸನ್ನು ಯಾವ ರೀತಿ ಡೆಸಿಗ್ನೇಟ್ ಮಾಡ್ತೀವಿ ಮತ್ತು ಕೋಡಿಂಗ್ ಯಾವ ರೀತಿ ಕೊಡಬೇಕು ಅನ್ನೋದ್ರ ಬಗ್ಗೆ ಇಲ್ಲಿ ಡೀಟೇಲ್ ಆಗಿ ಸ್ಟಡಿ ಮಾಡ್ತೀವಿ. ಓಕೆ, ಇಷ್ಟು ನಿಮಗೆ ಫೋರ್ತ್ ಚಾಪ್ಟರ್ನಲ್ಲಿ ಬರುವಂಥದ್ದು, ದಟ್ ಈಸ್ ಅ ನಾನ್ ಮೆಟಾಲಿಕ್ ಆ್ಯಂಡ್ ಅಡ್ವಾನ್ಸ್ಡ್ ಮೆಟೀರಿಯಲ್ಸ್. ಸೊ ಕಮಿಂಗ್ ಟು ದ ಕಂಟೆಂಟ್ಸ್ that is introduction to polymer, types of polymer, characteristics of polymer, applications of polymers, and finally multiple choice questions on a polymers. Coming to the introduction to polymer, the word polymer, it consists of a two word. One is poly and second word is mer. So poly means many, mer means unit. When many unit combine together or join together, that will form a large molecule. That large molecule is called a polymer. So poly ಅಂತ ಹೇಳಿದ್ರೆ many ಅಂತ ಹೇಳ್ತೀವಿ, mer ಅಂತ ಹೇಳಿದ್ರೆ unit ಅಥವಾ parts. So many parts or many units that will link together, then it will form a large molecule. That large molecule is called a monomer. Polymer. Okay. So ಮತ್ತೆ ಇಲ್ಲಿ ನೀವು ಇನ್ನೂ ಒಂದು ವರ್ಡ್ ತಿಳ್ಕೊಬೇಕು, ಯಾವುದಂತ ಹೇಳಿದ್ರೆ ಮೋನೋಮರ್. ಸೊ ಮೋನೋ ಅಂದರೆ ಸಿಂಗಲ್, ಮರ್ ಅಂದರೆ ಯೂನಿಟ್. ಸಿಂಗಲ್ ಯೂನಿಟ್ ಈಸ್ ಕಾಲ್ಡ್ ಅ ಮೋನೋಮರ್. So several monomer are linked together, then it will form a large molecule. That large molecule is called a polymer. So ಒಂದು ಪಾಲಿಮರ್ ಆಗಬೇಕಂತ ಹೇಳಿದ್ರೆ several monomers ಏನು ಮಾಡಬೇಕು, ಕಂಬೈನ್ ಮಾಡಬೇಕು ಅಥವಾ ಜಾಯಿನ್ ಮಾಡಬೇಕು, ಲಿಂಕ್ ಮಾಡಬೇಕು. ಸೊ ಆಗ ನಿಮಗೆ ಒಂದು ಲಾರ್ಜ್ ಮಾಲಿಕ್ಯೂಲ್ ಫಾರ್ಮೇಷನ್ ಆಗುತ್ತೆ. ಆ ಲಾರ್ಜ್ ಮಾಲಿಕ್ಯೂಲಿಗೆ ನಾವು ಪಾಲಿಮರ್ ಅಂತ ಹೇಳ್ತೀವಿ. ಓಕೆ, ಒಂದು ಪಾಲಿಮರ್ನ ಬಿಲ್ಡ್ ಮಾಡಬೇಕಂದ್ರೆ ವಿ ನೀಡ್ ಎ ಮೋನೋಮರ್. ಓಕೆ, ದಟ್ ಮೋನೋಮರ್ ಈಸ್ ನಥಿಂಗ್ ಬಟ್ ಅ ಸ್ಮಾಲ್ ಮಾಲಿಕ್ಯೂಲ್ಸ್. ಓಕೆ, ಅ ಸ್ಮಾಲ್ ಮಾಲಿಕ್ಯೂಲ್ಸ್ ಕಂಬೈನ್ ಟುಗೆದರ್, ದೆನ್ ಇಟ್ ವಿಲ್ ಬಿಕಮ್ ಅ ಪಾಲಿಮರ್. ಸೊ ಹಾಗಾದರೆ ಡೆಫಿನಿಷನ್ ಏನು? ಅ ಪಾಲಿಮರ್ ಈಸ್ ಎ ಲಾರ್ಜ್ ಮಾಲಿಕ್ಯೂಲ್ ದಟ್ ಈಸ್ ಮೇಡ್ ಅಪ್ ಆಫ್ ಅ ಮೆನಿ ಸ್ಮಾಲರ್ ಮಾಲಿಕ್ಯೂಲ್ಸ್, ದಟ್ ಈಸ್ ಕಾಲ್ಡ್ ಅ ಪಾಲಿಮರ್. ಸೊ ಇಲ್ಲಿ ಲಾರ್ಜ್ ಮಾಲಿಕ್ಯೂಲ್ ಅಂತ ಹೇಳಿದ್ರೆ ಪಾಲಿಮರ್, ಸ್ಮಾಲರ್ ಮಾಲಿಕ್ಯೂಲ್ಸ್ ಅಂದರೆ ಮೋನೋಮರ್ಸ್. ಓಕೆ,
So several monomers or several small molecules are linked together, then it will become a large molecule. Then that large molecule is called a polymer. Okay, here there is one of an example, that is a proteins are built from many amino acids. ಸೊ ಇಲ್ಲಿ ನೋಡಿ, ಒಂದು ಪ್ರೋಟೀನನ್ನು ಬಿಲ್ಡ್ ಮಾಡೋದಕ್ಕೆ, ಪ್ರೋಟೀನ್ ಅನ್ನೋದಿಲ್ಲಿ ಪಾಲಿಮರ್. ಓಕೆ, ಆ ಪ್ರೋಟೀನನ್ನು ಸಿಂಥಸೈಸ್ ಮಾಡೋದಕ್ಕೆ ವಿ ನೀಡ್ ಅ ಅಮಿನೋ ಆ್ಯಸಿಡ್. ಸೊ ಹಿಯರ್ ದ ಅಮಿನೋ ಆ್ಯಸಿಡ್ ಈಸ್ ಮೊನೋಮರ್. ಓಕೆ, several monomers will combine to form a large molecule. Here the large molecule is protein. ಓಕೆ, ಸೊ ಈಗ ಲಾರ್ಜ್ ಮಾಲಿಕ್ಯೂಲ್, ಇಲ್ಲಿ ನಾನು ಒಂದು ಪ್ರೋಟೀನನ್ನು ಬಿಲ್ಡ್ ಮಾಡಬೇಕು, ಸಿಂಥಸೈಸ್ ಮಾಡಬೇಕಂದ್ರೆ ಅಲ್ಲಿ ಬೇಸಿಕ್ ಯೂನಿಟ್ ಯಾವ್ದು ತೊಗೋಬೇಕು? ಮೊನೋಮರು, ಅಮಿನೋ ಆ್ಯಸಿಡ್ ತೊಗೋಬೇಕು. ಸೊ ಸೆವರಲ್ ಅಮಿನೋ ಆ್ಯಸಿಡ್ ಕಂಬೈನ್ ಆದಾಗ ಅಲ್ಲಿ ಒಂದು ಮಾಲಿಕ್ಯೂಲ್ ಫಾರ್ಮ್ ಆಗುತ್ತೆ, ಲಾರ್ಜ್ ಮಾಲಿಕ್ಯೂಲು. ಆ ಲಾರ್ಜ್ ಮಾಲಿಕ್ಯೂಲ್ ಯಾವುದಂತ ಹೇಳಿದ್ರೆ ಪ್ರೋಟೀನ್ಸ್. ಓಕೆ, ದೆನ್ ದ ಪಾಲಿಮರ್ಸ್ ಕ್ಯಾನ್ ಬಿ ನ್ಯಾಚುರಲಿ ಅಕರಿಂಗ್ ಆರ್ ಸಿಂಥಸೈಸ್ಡ್ ಇನ್ ಎ ಲ್ಯಾಬೋರೇಟರಿ. ಅಂದರೆ ಪಾಲಿಮರ್ಸ್ ಅಂತ ಹೇಳಿದ್ರೆ ನಮಗೆ ನೇಚರಲ್ಲಿ ಕೆಲವೊಂದು ಪಾಲಿಮರ್ ಸಿಗುತ್ತೆ. ಓಕೆ, ದಟ್ ಈಸ್ ಕಾಲ್ಡ್ ನ್ಯಾಚುರಲ್ ಪಾಲಿಮರ್. ಸಮ್ ಪಾಲಿಮರ್ಸ್ ಆರ್ ಮೇಡ್ ಬೈ ಮ್ಯಾನ್ ಇನ್ ಲ್ಯಾಬೋರೇಟರಿ. ದಟ್ ಟೈಪ್ ಆಫ್ ಪಾಲಿಮರ್ಸ್ ಆರ್ ಕಾಲ್ಡ್ ಅ ಸಿಂಥೆಟಿಕ್ ಪಾಲಿಮರ್ಸ್. ಸೊ ನೇಚರಲ್ಲಿ ಸಿಗುವಂಥ ಪಾಲಿಮರ್ಸನ್ನು ನಾವು ನೇಚರ್ ಪಾಲಿಮರ್ ಅಂತ ಹೇಳ್ತೀವಿ, ನ್ಯಾಚುರಲ್ ಪಾಲಿಮರ್ ಅಂತ ಹೇಳ್ತೀವಿ. ಅದೇ ನಾವು ಏನು ಪ್ರಿಪೇರ್ ಮಾಡ್ತೀವಿ, ಓಕೆ, so that is prepared by man in laboratory, that is called a synthetic synthetic polymer. So synthetic polymer is a artificial polymer. Then ಇಲ್ಲಿ ನಿಮಗೆ ಒಂದು ವರ್ಡ್ ಯಾವುದು, ಪಾಲಿಮರೈಸೇಷನ್ ಅಂದರೆ ಏನು ಅನ್ನೋದು ಗೊತ್ತಿರಬೇಕು. ಪಾಲಿಮರೈಸೇಷನ್ ಅಂತ ಹೇಳಿದ್ರೆ ಈಗ ನಾವೇನ್ ಮಾಡ್ತೀವಿ, several monomers, okay, number of monomers are clubbed together, then it will form a large molecule. That large molecule is called a polymer ಅಲ್ವಾ. ಸೊ ಆ ಮೊನೋಮರ್ ಪಾಲಿಮರ್ ಆಗಿ ಕನ್ವರ್ಟ್ ಆಗಬೇಕು, ಟ್ರಾನ್ಸ್ಫರ್ ಆಗಬೇಕು, ಟ್ರಾನ್ಸ್ಫಾರ್ಮೇಶನ್ ಆಗಬೇಕು ಅಂತ ಹೇಳಿದ್ರೆ ವಿ ನೀಡ್ ಸಮ್ ಪ್ರೋಸೆಸ್. ದಟ್ ಪ್ರೋಸೆಸ್ ಇಸ್ ಕಾಲ್ಡ್ ಅ ಪಾಲಿಮರೈಸೇಷನ್. ಸೊ ಈ ಮೊನೋಮರ್ ಇಂದ ಪಾಲಿಮರ್ ಆಗಿ ಏನು ಕನ್ವರ್ಟ್ ಆಗುತ್ತೆ ಆ ಒಂದು ಪ್ರೋಸೆಸ್ಗೆ ನಾವು ಪಾಲಿಮರೈಸೇಷನ್ ಅಂತ ಹೇಳ್ತೀವಿ. ಓಕೆ, ವೆನ್ ಮೆನಿ ಮೊನೋಮರ್ಸ್ ಅಂಡರ್ಗೋ ಪಾಲಿಮರೈಸೇಷನ್, ದೆನ್ ಇಟ್ ಗೆಟ್ ಕನ್ವರ್ಟೆಡ್ ಟು ಪಾಲಿಮರ್. ಓಕೆ, ಇಲ್ಲಿ ನಾವು ಡಿಗ್ರಿ ಆಫ್ ಪಾಲಿಮರೈಸೇಷನ್ ಅಂದ್ರೆ ಏನು ಅನ್ನೋದು ಗೊತ್ತಿರಬೇಕು. ಡಿಗ್ರಿ ಆಫ್ ಪಾಲಿಮರೈಸೇಷನ್ ಅಂತ ಹೇಳಿದ್ರೆ ಆ ನಂಬರ್ ಆಫ್ ರಿಪೀಟಿಂಗ್ ಯೂನಿಟ್ಸ್, ದಟ್ ಈಸ್ ಕಾಲ್ಡ್ ಅ ಡಿಗ್ರಿ ಆಫ್ ಪಾಲಿಮರೈಸೇಷನ್. ಈಗ ನಮಗೆ ಪಾಲಿಮರ್ ಆಗ್ಬೇಕಂದ್ರೆ ನಂಬರ್ ಆಫ್ ಮೊನೋಮರ್ಸ್ ಅನ್ನ ಕ್ಲಬ್ ಮಾಡಬೇಕು. ಓಕೆ, ಸೊ ಈಗ ನೀವು ಎಷ್ಟು ಮೊನೋಮರ್ಸ್, 100 ಮೊನೋಮರ್ಸ್ ತಗೊಂಡಿದ್ದೀರಾ, ಸೊ ದಟ್ ಈಸ್ ಡಿಗ್ರಿ ಆಫ್ ಪಾಲಿಮರೈಸೇಷನ್ ಈಸ್ 100. ಸೊ 1000 ಇದೆಯಾ, 1000. ಸೊ ಡಿಗ್ರಿ ಆಫ್ ಪಾಲಿಮರೈಸೇಷನ್ ಅಂದ್ರೆ ನಂಬರ್ ಆಫ್ ಮೊನೋಮರ್ ಯೂನಿಟ್ಸ್ ಅಂತ ಹೇಳ್ತೀವಿ, ಅಥವಾ ನಂಬರ್ ಆಫ್ ರಿಪೀಟಿಂಗ್ ಯೂನಿಟ್ಸ್. ಓಕೆ, ದಟ್ ಈಸ್ ಕಾಲ್ಡ್ ಅ ಡಿಗ್ರಿ ಆಫ್ ಪಾಲಿಮರೈಸೇಷನ್. ಸೊ ಸಮ್ ಪಾಲಿಮರ್ಸ್ ವಿಲ್ ಹ್ಯಾವ್ ಹೈ ಡಿಗ್ರಿ ಆಫ್ ಪಾಲಿಮರೈಸೇಷನ್ ಅಂಡ್ ಸಮ್ ಪಾಲಿಮರ್ಸ್ ವಿಲ್ ಹ್ಯಾವ್ ಲೋ ಡಿಗ್ರಿ ಆಫ್ ಪಾಲಿಮರೈಸೇಷನ್. ಕೆಲವೊಂದು ಪಾಲಿಮರ್ಸ್ಗೆ ಡಿಗ್ರಿ ಆಫ್ ಪಾಲಿಮರೈಸೇಷನ್ ಜಾಸ್ತಿ ಇರುತ್ತೆ, ಕೆಲವೊಂದು ಪಾಲಿಮರ್ಸ್ಗೆ ಡಿಗ್ರಿ ಆಫ್ ಪಾಲಿಮರೈಸೇಷನ್ ಕಡಿಮೆ ಇರುತ್ತೆ. ಸೊ ಡಿಗ್ರಿ ಆಫ್ ಪಾಲಿಮರೈಸೇಷನ್ ಅಂದ್ರೆ ನಂಬರ್ ಆಫ್ ಮೊನೋಮರ್ಸ್ ಯೂಸ್ಡ್ ಇನ್ ದಟ್ process. Okay, so ಇಲ್ಲಿ high degree of polymerization ಅಂತ ಹೇಳಿದ್ರೆ many monomers are joined or linked together to form a polymer. That is called high degree of polymerization. ಅಂದರೆ ನಾವು ಮೋರ್ ನಂಬರ್ ಆಫ್ ಪಾಲಿಮರ್ಸನ್ನು ಯೂಸ್ ಮಾಡಿಕೊಂಡು ಒಂದು ಪಾಲಿಮರ್ನ ಬಿಲ್ಡ್ ಮಾಡಿದ್ರೆ ಅದನ್ನು ನಾವು ಹೈ ಡಿಗ್ರಿ ಆಫ್ ಪಾಲಿಮರೈಸೇಷನ್ ಅಂತ ಹೇಳ್ತೀವಿ. ಅದೇ ಮೆನಿ ಮೊನೋಮರ್ಸ್ ಆರ್ ನಾಟ್ ಕ್ಲಬ್ ಟುಗೆದರ್ ಟು ಫಾರ್ಮ್ ಎ ಪಾಲಿಮರ್, ದಟ್ ಟೈಪ್ ಈಸ್ ಕಾಲ್ಡ್ ಲೋ ಡಿಗ್ರಿ ಆಫ್ ಪಾಲಿಮರೈಸೇಷನ್. ಅಂದರೆ ಫ್ಯೂ ನಂಬರ್ ಆಫ್ ಮೊನೋಮರ್ಸನ್ನು ಯೂಸ್ ಮಾಡಿಕೊಂಡು ಒಂದು ಏನು ಪಾಲಿಮರ್ ಫಾರ್ಮ್ ಆಗುತ್ತೆ ಅದಕ್ಕೆ ನಾವು low degree of polymerization ಅಂತ ಹೇಳ್ತೀವಿ. Okay, the substance that have high degree of polymerization, that is called polymers. So degree of polymerization ಜಾಸ್ತಿ ಇದೆ ಅಂತ ಹೇಳಿದ್ರೆ ಅದನ್ನ ನಾವು ಪಾಲಿಮರ್ಸ್ ಅಂತ ಹೇಳ್ತೀವಿ. ಆ ಒಂದು ಸಬ್ಸ್ಟೆನ್ಸ್ಗೆ, ಆ ಒಂದು ಮೆಟೀರಿಯಲ್ಗೆ ನಾವು ಪಾಲಿಮರ್ ಅಂತ ಹೇಳ್ತೀವಿ. ಡಿಗ್ರಿ ಆಫ್ ಪಾಲಿಮರೈಸೇಷನ್ ಲೆಸ್ ಇದ್ರೆ, the substance that have a less degree of polymerization, that is called oligomer ಅಂತ ಹೇಳ್ತೀವಿ.
ಸೊ ಡಿಗ್ರಿ ಆಫ್ ಪಾಲಿಮರೈಸೇಷನ್ ಫಾರ್ ಎಕ್ಸಾಂಪಲ್ ಅಂದ್ರೆ ಲೆಸ್ ದೆನ್ ಅಂದ್ರೆ ಎನ್ ಅಂತ ಹೇಳಿದ್ರೆ ಇಲ್ಲಿ ನೋಡಿ ಎನ್ ಸ್ಟ್ಯಾಂಡ್ಸ್ ಫಾರ್ ನಂಬರ್ ಆಫ್ ರಿಪೀಟಿಂಗ್ ಯೂನಿಟ್ಸ್, ದಟ್ ಈಸ್ ನಂಬರ್ ಆಫ್ monomers used. If n is less than or equal to 10 is used, then that type of material is called oligomers. If n is more number of monomers are used, that is 100 or 10,000, that type of material is called polymers. ಓಕೆ, ಸೊ ಈಗ ಇಲ್ಲಿ ಎಥಿಲೀನ್ ಅನ್ನೋ ಒಂದು ಮೋನೋಮರ್ ಇದೆ. ಸೊ ಎಥಿಲೀನ್ ಅಂತ ಹೇಳಿದ್ರೆ CH2 ಡಬಲ್ ಬಾಂಡ್ CH2. ಸೊ ಇದನ್ನ ನಾವು ಕೋವಲೆಂಟ್ ಬಾಂಡ್ ಅಂತ ಹೇಳ್ತೀವಿ. ಓಕೆ, ಸೊ CH2 ಡಬಲ್ ಬಾಂಡ್ CH2. ಇಫ್ n ನಂಬರ್ ಆಫ್ ಎಥಿಲೀನ್ ಈಸ್ ಯೂಸ್ಡ್ ಅಂದ್ರೆ n ನಂಬರ್ ಆಫ್ monomers are used, are joined together, then it will form a polymer. ಸೊ ಯಾವಾಗ ಇದು ಎಥಿಲೀನ್ ಪಾಲಿಮರೈಸೇಷನ್ ಆಗುತ್ತೋ, ಪಾಲಿಮರೈಸೇಷನ್ ಅಂತ ಹೇಳಿದ್ರೆ when it undergoes polymerization, ಸೊ ಇಲ್ಲಿ ಏನು ಡಬಲ್ ಬಾಂಡ್ ಇದೆ, ಸೊ ಇದು ಬ್ರೇಕ್ ಆಗಿ ಏನಾಗುತ್ತೆ, ಒಂದು ವೇಲೆನ್ಸು ಒಂದು ಕಾರ್ಬನ್ ಆಟಮಿಗೆ, ಮತ್ತೊಂದು ವೇಲೆನ್ಸು ಅನದರ್ ಕಾರ್ಬನ್ ಆಟಮಿಗೆ ಶೇರ್ ಆಗುತ್ತೆ. ಓಕೆ, ನೋಡಿ ಇಲ್ಲಿ ಡಬಲ್ ಬಾಂಡ್ ಇದ್ದಿದ್ದು ಪಾಲಿಮರೈಸೇಷನ್ ರಿಯಾಕ್ಷನ್ ಆಗಿ ಸಿಂಗಲ್ ಬಾಂಡ್ ಆಗಿ ಕನ್ವರ್ಟ್ ಆಗಿದೆ. ಓಕೆ, ಸೊ ಇದನ್ನ ನಾವು ಇಲ್ಲೇನಾಯ್ತು, ಇದು ಎಥಿಲೀನ್ ಅನ್ನೋ ಮೋನೋಮರು ಏನಾಗಿ ಕನ್ವರ್ಟ್ ಆಯಿತು, ಪಾಲಿ ಎಥಿಲೀನ್ ಆಗಿ ಕನ್ವರ್ಟ್ ಆಯಿತು. ಹಿಯರ್ ಆಲ್ಸೋ ಎನ್ ಸ್ಟ್ಯಾಂಡ್ಸ್ ಫಾರ್ ನಂಬರ್ ಆಫ್ ರಿಪೀಟಿಂಗ್ ಯೂನಿಟ್ಸ್. ಓಕೆ, ಸೊ ಪಾಲಿಮರೈಸೇಷನ್ ರಿಯಾಕ್ಷನ್ ಅಂತ ಹೇಳಿದ್ರೆ ಈ ಏನು ಕೋವಲೆಂಟ್ ಬಾಂಡ್ ಇದೆ ಡಬಲ್ ಬಾಂಡು, ಸೊ ಬಾಂಡ್ ಬ್ರೇಕ್ ಆಗಿ ಒಂದು ಬಾಂಡು ಒಂದು ಕಾರ್ಬನ್ ಆಟಮ್ಗೆ ಶೇರ್ ಆದರೆ ಮತ್ತೊಂದು ವೇಲೆನ್ಸು ಅನದರ್ ಕಾರ್ಬನ್ ಆಟಮ್ಗೆ ಶೇರ್ ಆಗಿರುತ್ತೆ. ಓಕೆ, ದಟ್ ಈಸ್ ಕಾಲ್ಡ್ ಅ ಪಾಲಿಮರೈಸೇಷನ್. Then coming to the natural polymers. So natural polymers are completely a polymer that is completely get by her nature. So ನಮಗೆ ಈ ಒಂದು ಪಾಲಿಮರ್ ನಮಗೆ ನೇಚರ್ ಇಂದ ಸಿಗುವಂತದ್ದು ಆಯ್ತಾ. So the cotton from plant is a natural polymer and is used to make a clothing. So cotton ಅಂದ್ರೆ ಎಲ್ರಿಗೂ ಗೊತ್ತಿದೆ ಹತ್ತಿ. ಓಕೆ, ಹತ್ತಿ ನಮಗೆ ಎಲ್ಲಿ ಸಿಗುತ್ತೆ, ಗಿಡದಿಂದ ಸಿಗುತ್ತೆ, ಹೌದಾ. ಸೊ ಆ ಹತ್ತಿನ ನಾವು ನ್ಯಾಚುರಲ್ ಪಾಲಿಮರ್ ಅಂತ ಹೇಳ್ತೀವಿ. ಓಕೆ, ದಿಸ್ ಕಾಟನ್ ಈಸ್ ಯೂಸ್ ಟು ಮೇಕ್ ಅ ಕ್ಲಾತಿಂಗ್. ಸೊ ಬಟ್ಟೆನ ತಯಾರಿಸಲಿಕ್ಕೆ ನಾವೇನ್ ಮಾಡ್ತೀವಿ, ಈ ಹತ್ತಿನ ಯೂಸ್ ಮಾಡ್ತೀವಿ. ಓಕೆ, ಸೊ ಕಾಟನ್ ಈಸ್ ಅ ನ್ಯಾಚುರಲ್ ಪಾಲಿಮರ್ಸ್. ಅ ಸಿಲ್ಕ್ ಫ್ರಮ್ ಸಿಲ್ಕ್ ಓಮ್ಸ್ ಈಸ್ ಯೂಸ್ ಟು ಮೇಕ್ ಅ ಕ್ಲಾತ್. ಸೊ ಸಿಲ್ಕ್ ಅಂದ್ರೆ ಕ್ಯಾಟರ್ಪಿಲ್ಲರ್ ಎಲ್ರಿಗೂ ಗೊತ್ತಲ್ಲ. ಸೊ ರೇಷ್ಮೆ ಹುಳು. ಸೊ ಈ ರೇಷ್ಮೆ ಹುಳುವಿಂದ ಏನ್ ಮಾಡ್ತಾರೆ, ಸಿಲ್ಕ್ನ ಎಕ್ಸ್ಟ್ರಾಕ್ಟ್ ಮಾಡ್ತಾರೆ. ಆ ಸಿಲ್ಕ್ನ ಒಂದು ಕ್ಲಾತ್ನ ನೇಯೋದಕ್ಕೆ ಯೂಸ್ ಮಾಡ್ತಾರೆ. ಆ ಕ್ಲಾತ್ಗೆ ನಾವು ಸಿಲ್ಕ್ ಕ್ಲಾತ್ ಅಂತ ಹೇಳ್ತೀವಿ ಅಥವಾ ಸಿಲ್ಕ್ ಥ್ರೆಡ್. ಸೊ ಸಿಲ್ಕ್ ಥ್ರೆಡ್ ನೇಯೋದಕ್ಕೆ ಏನ್ ಮಾಡ್ತಾರೆ, ಈ ಒಂದು ಕ್ಯಾಟರ್ಪಿಲ್ಲರ್ನ ಯೂಸ್ ಮಾಡಿಕೊಂಡು ಮಾಡುವಂಥದ್ದು. ದೆನ್ ನೆಕ್ಸ್ಟ್, ವುಡ್ ಈಸ್ ಎ ನ್ಯಾಚುರಲ್ ಪಾಲಿಮರ್ ಯೂಸ್ಡ್ ಫಾರ್ ಅ ಪೇಪರ್. ಸೊ ವುಡ್ಡಿಂದ ಏನ್ ಮಾಡ್ಬೋದು, ಪೇಪರ್ನ ತಯಾರಿಸ್ಬೋದು. ಓಕೆ, ಸೊ ಹಾಗಾಗಿ ವುಡ್ನ ನಾವು ನ್ಯಾಚುರಲ್ ಪಾಲಿಮರ್ ಅಂತ ಹೇಳ್ತೀವಿ. ದೆನ್ ಅ ನ್ಯಾಚುರಲ್ ಲ್ಯಾಟಿಕ್ಸ್ ಫ್ರಮ್ ರಬ್ಬರ್ ಟ್ರೀ ಈಸ್ ಎ ಪಾಲಿಮರ್. ಸೊ ಈಗ ರಬ್ಬರ್ ಟ್ರೀಯಲ್ಲಿ ಏನು ಲ್ಯಾಟಿಕ್ಸ್ ಅನ್ನೋ ಒಂದು ಎಲಿಮೆಂಟ್ ಇದೆ, ಫ್ಲೂಯಿಡ್ ಇದೆ. ಸೊ ಆ ಫ್ಲೂಯಿಡನ್ನ ನಾವು ನ್ಯಾಚುರಲ್ ಪಾಲಿಮರ್ ಅಂತ ಹೇಳ್ತೀವಿ. ಆ ಫ್ಲೂಯಿಡ್ ಇಂದ ನಾವು ರಬ್ಬರನ್ನ ತಯಾರಿಸ್ಬೋದು. ಸೊ ಆ ರಬ್ಬರಿಂದ ವಿ ಕ್ಯಾನ್ ಮೇಕ್ ಇಟ್ ಟೈರ್ಸ್, ಹೌದಲ್ಲ. ಸೊ ರಬ್ಬರಿಂದ ಏನು ಮ್ಯಾನುಫ್ಯಾಕ್ಚರ್ ಮಾಡ್ಬೋದು, ಟೈರ್ನ ಮ್ಯಾನುಫ್ಯಾಕ್ಚರ್ ಮಾಡ್ಬೋದು. ಅದೇ ರೀತಿ ರಬ್ಬರ್ ಬ್ಯಾಂಡ್ ಆಗಿರ್ಬೋದು, rubber. Okay, so these are all some of the applications of a natural polymer. So illi nodi, proteins from eggs and other foods are also a natural polymers. So egg nalli iruvanta protein kuda enadu a natural polymer. Okay, so even in human beings there is a protein, ಹೌದಲ್ಲ. ಸೊ ಪ್ರೋಟೀನ್ ನಮ್ಮಲ್ಲೂ ಇರುತ್ತೆ. ಸೊ ಅದನ್ನ ನಾವು ನ್ಯಾಚುರಲ್ ಪಾಲಿಮರ್ಸ್ ಅಂತ ಹೇಳ್ತೀವಿ. ಅದೇ ರೀತಿ ನಾವು ವೆಜಿಟೇಬಲ್ಸ್ ಅಂತ ತಗೊಂಡ್ರೆ, ಫಾರ್ ಎಕ್ಸಾಂಪಲ್ ಪೊಟ್ಯಾಟೊ. ಸೊ ಪೊಟ್ಯಾಟೊನಲ್ಲಿ ಒಂದು ಸ್ಟಾರ್ಚ್ ಅನ್ನೋ ಒಂದು ಎಲಿಮೆಂಟ್ ಇರುತ್ತೆ. ಸೊ ಆ ಸ್ಟಾರ್ಚ್ ಅನ್ನ ನಾವು ನ್ಯಾಚುರಲ್ ಪಾಲಿಮರ್ಸ್ ಅಂತ ಹೇಳ್ತೀವಿ. ಅದೇ ಪ್ಲಾಂಟ್ಸ್ ಅಂತ ತಗೊಂಡ್ರೆ ಅದರಲ್ಲಿ ಸೆಲ್ಲೋಸ್ ಅಂತ ಇರುತ್ತೆ. ಸೊ ಸೆಲ್ಲೋಸ್ ಇಸ್ ನಥಿಂಗ್ ಬಟ್ ಇಟ್ ಈಸ್ ಎ ನ್ಯಾಚುರಲ್ ಪಾಲಿಮರ್ ವಿಚ್ ಗೆಟ್ ಫ್ರಮ್ ದ ಪ್ಲಾಂಟ್. ಓಕೆ, ದಿಸ್ ಆರ್ ಆಲ್ ಸಮ್ ಆಫ್ ದ ಎಕ್ಸಾಂಪಲ್ಸ್ ಫಾರ್ ಅ ನ್ಯಾಚುರಲ್ ಪಾಲಿಮರ್ಸ್. ಸೊ ಕಮಿಂಗ್ ಟು ದ ಸಿಂಥೆಟಿಕ್ ಪಾಲಿಮರ್ಸ್. ಸೊ ಸಿಂಥೆಟಿಕ್ ಪಾಲಿಮರ್ಸ್ ಅಂತ ಹೇಳಿದ್ರೆ ಕಂಪ್ಲೀಟ್ ಆಗಿ ಇಟ್ ಈಸ್ ಮೇಡ್ ಬೈ ಮ್ಯಾನ್. ಸೊ ಅದಕ್ಕೆ ಇದನ್ನ ನಾವು ಸಿಂಥೆಟಿಕ್ ಪಾಲಿಮರ್ಸ್ ಅನ್ನ ಆರ್ಟಿಫಿಷಿಯಲ್ ಪಾಲಿಮರ್ಸ್ ಅಂತ ಹೇಳ್ತೀವಿ. ಪಾಲಿಎಥಿಲೀನ್
is used to make a plastic sandwich bags. ಸೊ ಕೆಲವೊಂದು ಫುಡ್ಡನ್ನು ಪ್ಯಾಕ್ ಮಾಡೋದಕ್ಕೆ ಅಥವಾ ಫುಡ್ಡನ್ನು ಕ್ಯಾರಿ ಮಾಡೋದಕ್ಕೆ ಸೊ ಏನು ಮಾಡ್ತೀವಿ, ಪಾಲಿಎಥಿಲಿನ್ ಬ್ಯಾಗ್ಸ್ನ ಯೂಸ್ ಮಾಡ್ತೀವಿ. ಸೊ ದಿಸ್ ಈಸ್ ಅ ಪಾಲಿಎಥಿಲಿನ್ ಕವರ್. ಓಕೆ, ಇಲ್ಲಿ ಸ್ಯಾಂಡ್ವಿಚ್ನ ಪ್ಯಾಕ್ ಮಾಡೋದಕ್ಕೆ ಸೊ ಒಂದು ಪ್ಲಾಸ್ಟಿಕ್ನ ಯೂಸ್ ಮಾಡಿದ್ದಾರೆ. ಆ ಪ್ಲಾಸ್ಟಿಕ್ ಯಾವ ಪಾಲಿಮರ್ ಅಂತ ಹೇಳಿದ್ರೆ ಪಾಲಿಎಥಿಲಿನ್ ಪಾಲಿಮರ್. A compact disc are made from a synthetic polymers such as a polycarbonate. ಸೊ CD. ಸೊ ಪ್ರತಿಯೊಬ್ಬರು ನೋಡಿರ್ತೀರ ಸಿಡಿನ. ಸೊ ಈ ಸಿಡಿ ಕೂಡ ಏನದು ಯಾವ ಮೆಟೀರಿಯಲ್ ಇಂದ ಮಾಡಿರ್ತಾರೆ, ಸಿಂಥೆಟಿಕ್ ಪಾಲಿಮರ್ ಇಂದ ಮಾಡಿರುವಂಥದ್ದು. ಸೊ ಸಿಂಥೆಟಿಕ್ ಪಾಲಿಮರ್ ಯಾವ್ದು ಹೇಳಿದ್ರೆ ಪಾಲಿಕಾರ್ಬೋನೇಟ್ ಅಂತ ಒಂದು ಸಿಂಥೆಟಿಕ್ ಪಾಲಿಮರ್ ಇಂದ ಸಿಡಿನ ತಯಾರಿಸಿರ್ತಾರೆ. ಓಕೆ, ದೆನ್ ನೆಕ್ಸ್ಟ್ ಅ ಪಾಲಿಸ್ಟೈರಿನ್ ಈಸ್ ಯೂಸ್ ಟು ಮೇಕ್ ಅ ಸ್ಟೈರೋಫೋಮ್ ಕಪ್ಸ್ ಅಂಡ್ ಸಿಡಿ ಕೇಸಸ್. ಸೊ ಸಿಡಿ ಕವರ್ ಆಗಿರ್ಬೋದು ಅಥವಾ ಕಾಫಿ ಕಪ್ಸ್, ಯೂಸ್ ಅಂಡ್ ಥ್ರೋ ಕಾಫಿ ಕಪ್ಸ್ ಅಂದ್ರೆ ಇದನ್ನ ಸ್ಟೈರೋಫಾರ್ಮ್ ಮೆಟೀರಿಯಲ್ ಅಂತ ಹೇಳ್ತೀವಿ. ಸೊ ಪಾಲಿಸ್ಟೈರಿನ್ ಅನ್ನೋ ಒಂದು ಪಾಲಿಮರ್ ಇಂದ ತಯಾರಿಸಿರುವಂಥದ್ದು. ದೆನ್ ನೆಕ್ಸ್ಟ್ ಅ ಮಿಲ್ಕ್ ಜಗ್ಸ್ ಆರ್ ಮೇಡ್ ಫ್ರಮ್ ಅ ಸಿಂಥೆಟಿಕ್ ಪಾಲಿಮರ್ ದಟ್ ಈಸ್ ಪಾಲಿಎಥಿಲೀನ್, ದಟ್ ಈಸ್ HDPE, ಹೈ ಡೆನ್ಸಿಟಿ ಪಾಲಿಎಥಿಲೀನ್. ಸೊ ಇಲ್ಲಿ ಏನು ಮಿಲ್ಕ್ ಜಗ್ ಇದೆ, ಈ ಕಂಟೈನರ್ ಏನಂತ ಹೇಳಿದ್ರೆ ಸಿಂಥೆಟಿಕ್ ಪಾಲಿಮರ್. ಸೊ ಸಿಂಥೆಟಿಕ್ ಪಾಲಿಮರ್ HDPE ಅನ್ನೋ ಒಂದು ಸಿಂಥೆಟಿಕ್ ಪಾಲಿಮರ್ ಇಂದ ಮ್ಯಾನುಫ್ಯಾಕ್ಚರ್ ಮಾಡಿರುವಂಥದ್ದು. ದೆನ್ ಸೋಡಾ ಬಾಟಲ್ಸ್ ಆರ್ ಮೇಡ್ ಫ್ರಮ್ ಅ ಪಾಲಿಎಥಿಲೀನ್ ಟೆರಾಫ್ಥಲೇಟ್. ಸೊ ಇಲ್ಲೇನು ಸ್ಪ್ರೈಟ್ ಬಾಟಲ್ ಇದೆ ಅಥವಾ ಜ್ಯೂಸ್ ಬಾಟಲ್ ಅಂದರೆ ಮಾಜಾ ಆಗಿರ್ಬೋದು. ಓಕೆ, ಸೊ ಈ ಬಾಟಲ್ಸ್ ಎಲ್ಲ ಯಾವುದು ಮೆಟೀರಿಯಲ್ ಅಂತ ಹೇಳಿದ್ರೆ ಪಾಲಿಎಥಿಲೀನ್ ಟೆರಾಫ್ಥಲೇಟ್ ಅನ್ನೋ ಒಂದು ಸಿಂಥೆಟಿಕ್ ಪಾಲಿಮರ್ ಆಗಿರುತ್ತೆ. Okay, the next synthetic polymers are used to make a specialty athletic clothing using a polymer such as a polyester, nylon, lycra and spandex. ಸೊ ಇಲ್ಲಿ ಏನು ಜಾಕೆಟ್ ಇದೆ, ಅಥ್ಲೆಟಿಕ್ ಜಾಕೆಟ್ ಅಥವಾ ಕ್ಲಾತ್ಸ್ ಇದೆ, ಸೊ ಇದು ಯೂಶುವಲ್ ಆಗಿ ಪಾಲಿಸ್ಟರ್ ಅಥವಾ ನೈಲಾನ್ ಮೆಟೀರಿಯಲ್ ಇಂದ ಮಾಡಿರ್ತಾರೆ. ಸೊ ಪಾಲಿಸ್ಟರ್ ಮತ್ತೆ ನೈಲಾನ್ ಅನ್ನೋದು ಒಂದು ಸಿಂಥೆಟಿಕ್ ಪಾಲಿಮರ್. Okay, this is some of the applications of or some of the examples of synthetic polymers. So coming to the types of polymers. So types of polymers are made on the basis of different types of monomer used. So ಇಲ್ಲಿ polymers ಅನ್ನ ಯಾವ ಬೇಸಿಸ್ ಮೇಲೆ ಕ್ಲಾಸಿಫಿಕೇಶನ್ಸ್ ಮಾಡಿದ್ದಾರೆ ಅಂದ್ರೆ ಆನ್ ದ ಬೇಸಿಸ್ ಆಫ್ different types of monomer used to form a polymer. ಸೊ ಪಾಲಿಮರ್ ಆಗ್ಬೇಕಂತ ಹೇಳಿದ್ರೆ ಏನ್ ಮಾಡಬೇಕು, several number of monomers that should be clubbed together to form a large molecule. That molecule is called a polymer ಅಂತ ಹೇಳ್ತೀವಿ. ಓಕೆ, ಸೊ ಇದರಲ್ಲಿ 2 ಟೈಪ್ಸ್ ಬರುತ್ತೆ. ಯಾವುದು, ಫಸ್ಟ್ ಟೈಪ್ ಈಸ್ ಹೋಮೋಪಾಲಿಮರ್ ಅಂಡ್ ಸೆಕೆಂಡ್ ಟೈಪ್ ಈಸ್ ಕೋಪಾಲಿಮರ್ಸ್. Homopolymers are the polymers that are synthesized from a single type of monomer. ಸೊ ಈ ಹೋಮೋಪಾಲಿಮರ್ಸ್ ಅನ್ನೋದನ್ನ ಸೊ ಯಾವ ರೀತಿ ಸಿಂಥಸೈಸ್ ಅಂದ್ರೆ ಮ್ಯಾನುಫ್ಯಾಕ್ಚರ್ ಮಾಡಿರ್ತಾರೆ ಅಂತ ಅಂದ್ರೆ ಸಿಂಥಸೈಸ್ ಅಂತ ಮಾಡಿರ್ತಾರೆ ಅಂತ ಹೇಳಿದ್ರೆ ಒಂದು ಸೇಮ್ ಟೈಪ್ ಆಫ್ ಮೋನೋಮರ್. ಅಂದ್ರೆ ಈಗ ನಾನು ಒಂದು ಮೋನೋಮರ್ ಎಥಿಲೀನ್ ಅಂತ ತಗೊಂಡ್ರೆ ಕಂಪ್ಲೀಟ್ ಆಗಿ ಒಂದು ಪಾಲಿಮರ್ ಆಗೋದಕ್ಕೆ ಎಥಿಲೀನ್ ಅನ್ನೋ ಮೋನೋಮರ್ನೇ ಯೂಸ್ ಮಾಡಬೇಕು. So ethylene, number of ethylenes are clubbed together, then it will form a long chain molecule. That long chain molecule is a polymer and that polymer is a polyethylene. If I used ethylene monomer, the number of ethylene clubs together, then it will form a polyethylene polymer. ಅದೇ ನೀವು ಪ್ರೊಪಿಲೀನ್ ಅನ್ನೋ ಒಂದು ಮೊನೋಮರ್ನ ಯೂಸ್ ಮಾಡಿದ್ರೆ, ನಂಬರ್ ಆಫ್ ಪ್ರೊಪಿಲೀನ್ ಅನ್ನೋ ಒಂದು ಮೊನೋಮರ್ನ ಯೂಸ್ ಮಾಡ್ತಿದ್ದೀರಾ ಅಂತ ಹೇಳಿದ್ರೆ ಅದು ಪಾಲಿಪ್ರೊಪಿಲೀನ್ ಆಗತ್ತೆ. ಓಕೆ, ಸೊ ಹೋಮೋಪಾಲಿಮರ್ ಅಂತ ಹೇಳಿದ್ರೆ ಸೊ ಮೋನೋಮರು ಯಾವುದನ್ನ ಯೂಸ್ ಮಾಡಿರ್ತಿರೋ ಸೊ ಎಲ್ಲ ಥ್ರೂಔಟ್ ಮೋನೋಮರ್ಸು ಸೇಮ್ ಟೈಪ್ ಆಫ್ ಮೋನೋಮರ್ನೇ ಯೂಸ್ ಮಾಡಿಕೊಂಡು ಒಂದು ಪಾಲಿಮರ್ನ ಬಿಲ್ಡ್ ಮಾಡಿದ್ದೀರಾ ಅಂತ ಹೇಳಿದ್ರೆ ಅದನ್ನ ಹೋಮೋಪಾಲಿಮರ್ಸ್ ಅಂತ ಹೇಳ್ತೀವಿ. ಹೋಮೋಪಾಲಿಮರ್ಸ್. ಸೊ ಇಲ್ಲಿ ನೋಡಿ ಒಂದು ಇಮೇಜ್ ಇದೆ. ಸೊ ಇಲ್ಲಿ ನಾವು ಮಾಲಿಕ್ಯೂಲ್ಸ್, ಸ್ಮಾಲ್ ಮಾಲಿಕ್ಯೂಲ್ಸ್ ಅಂತ ಹೇಳ್ತೀವಿ, ಇಲ್ಲ ಮೋನೋಮರ್ಸ್ ಅಂತ ಹೇಳ್ತೀವಿ. ಇಲ್ಲಿ ಏನಾಗಿದೆ, several monomers are linked together, then it becomes a long chain or long chain molecule. This long chain molecule is a polymer. These type of polymers are homopolymers. So ಇಲ್ಲಿ ಫಾರ್ ಎಕ್ಸಾಂಪಲ್ ಈಗ ನಾನು ಮೋನೋಮರ್ ಎ ಅಂತ ತಗೊಂಡ್ರೆ ಥ್ರೂ ಔಟ್ ಮೋನೋಮರ್ ಎ ನೋಡಿ, ಸೊ ಇಲ್ಲಿ ನಂಬರ್ ಆಫ್ ಮೋನೋಮರ್ಸ್
ನಂಬರ್ ಆಫ್ ಅಂದರೆ ಮೋನೋಮರ್ಸ್ ಇದೆ. ಸೊ ಇದು ಮೋನೋಮರ್ ಎ ಅಂದರೆ ಏನಾಗಿದೆ, ಥ್ರೂ ಔಟ್ ಸೇಮ್ ಟೈಪ್ಸ್ ಆಫ್ ಮೋನೋಮರ್ಸನ್ನು ಕಂಬೈನ್ ಮಾಡಿದಾಗ ಸಿಗುವಂಥ ಪಾಲಿಮರು ಹೋಮೋ ಪಾಲಿಮರ್ಸ್ ಆಗಿರುತ್ತೆ. ಸೊ ಯಾವ ರೀತಿ ರೆಪ್ರೆಸೆಂಟ್ ಮಾಡ್ತೀವಿ, ಎ ಡ್ಯಾಶ್ ಎ ಎ ಎ ಎ ಅಂದರೆ ಮೋನೋಮರ್ ಎ ಈ ರೀತಿ ರೆಪ್ರೆಸೆಂಟ್ ಮಾಡ್ತೀವಿ. ಸೊ ಥ್ರೂ ಔಟ್ ಮೋನೋಮರ್ ಯಾವುದು, ಒಂದೇ ಮೋನೋಮರ್ನ ಯೂಸ್ ಮಾಡಿರೋದು. ಓಮೋ ಅಂದರೆ ಸೇಮ್. ಓಕೆ, ಓಮೋ ಅಂದರೆ ಸೇಮ್ ಅಂತ ಮೀನಿಂಗ್ ಬರುತ್ತೆ. ದೆನ್ ಕೋಪಾಲಿಮರ್ಸ್ are the polymers formed from two or more different types of monomers are used to build a polymers. So copolymers anta helidre, so that is formed when two or more different types of monomers are joined together or linked together to form a polymer. ಸೊ ಇಲ್ಲಿ ಏನಂತ ಹೇಳಿದ್ರೆ, ಮೋನೋಮರ್ಸ್ನ ಸವರಲ್ ಮೋನೋಮರ್ಸ್ ಏನು ಯೂಸ್ ಮಾಡ್ತಿದ್ದೀವಿ ಒಂದು ಪಾಲಿಮರ್ನ ಬಿಲ್ಡ್ ಮಾಡೋದಕ್ಕೆ. ಸೊ ಇಲ್ಲಿ ನಾವು ಒಂದೇ ಥರದ ಮೋನೋಮರ್ಸ್ನ ಯೂಸ್ ಮಾಡಲ್ಲ, ಸವರಲ್ ಟೈಪ್ಸ್ ಆಫ್ ಮೋನೋಮರ್ಸ್ನ ಯೂಸ್ ಮಾಡ್ತೀವಿ. ಫಾರ್ ಎಕ್ಸಾಂಪಲ್, ಈಗ ಎಥಿಲೀನ್ ಅನ್ನೋ ಮೋನೋಮರ್ನ ಯೂಸ್ ಮಾಡಿದೆ. ಸೊ ಅದ್ರ ಜೊತೆಗೆ ಮತ್ತೆ ಇನ್ನೂ ಒಂದು ಮೋನೋಮರು ವಿನೈಲ್ ಎಸಿಟೈಟ್ ಅಂತ ಒಂದು ಮೋನೋಮರ್ನ ತಗೊಂತೀನಿ. ಸೊ ಅದನ್ನ ನಾನು ಜಾಯಿನ್ ಮಾಡ್ತೀನಿ, ಕಂಬೈನ್ ಮಾಡ್ತೀನಿ. ಅದು ಪಾಲಿಮರೈಸೇಷನ್ ರಿಯಾಕ್ಷನ್ ಆದಾಗ ಸೊ ಒಂದು ಪಾಲಿಮರ್ ಬಿಲ್ಡ್ ಆಗುತ್ತೆ. ಆ ಪಾಲಿಮರ್ಗೆ ನಾವು ಕೋಪಾಲಿಮರ್ಸ್ ಅಂತ ಹೇಳ್ತೀವಿ. ಇಲ್ಲಿ ಸೇಮ್ ಟೈಪ್ಸ್ ಆಫ್ ಮೋನೋಮರ್ಸ್ನ ಯೂಸ್ ಮಾಡಿರೋದಿಲ್ಲ. ಅದೇ ಹೋಮೋಪಾಲಿಮರ್ಸ್ ಅಂತ ಹೇಳಿದ್ರೆ, ಸೊ ಥ್ರೂ ಔಟ್ ಮೋನೋಮರ್ ಏನನ್ನು ನಾವು ಕಂಬೈನ್ ಮಾಡಿರ್ತೀವಿ ಸೇಮ್ ಟೈಪ್ ಆಫ್ ಮೋನೋಮರ್ಸ್ನ ಯೂಸ್ ಮಾಡ್ತೀವಿ. ಅದೇ ನಾವು ಕೋಪಾಲಿಮರ್ಸ್ ಅಂತ ಬಂದಾಗ ಮೋನೋಮರ್ಸು ಡಿಫ್ರೆಂಟ್ ಟೈಪ್ಸ್ ಆಫ್ ಮೋನೋಮರ್ಸ್ನ ಯೂಸ್ ಮಾಡಿಕೊಂಡು ಏನು ಮಾಡ್ತೀವಿ, ಒಂದು ಪಾಲಿಮರ್ನ ಬಿಲ್ಡ್ ಮಾಡಿದ್ರೆ ಅದನ್ನು ನಾವು ಕೋಪಾಲಿಮರ್ಸ್ ಅಂತ ಹೇಳ್ತೀವಿ. Okay, example for copolymers is polyethylene vinyl acetate is one of the best example for copolymers, and nitrile rubber is also a copolymer, and this is represented as A-B. This is one of the example for copolymers. So ಇಲ್ಲಿ ನೋಡಿ, ಇಲ್ಲಿ ಒಂದು ಚೈನ್ ಇದೆ. ಓಕೆ, ಸೊ ಇಲ್ಲಿ ನೋಡಿ ರೆಡ್ ಕಲರ್ ಏನಿದೆ ಅದು ಮೋನೋಮರ್ ಎ ಅಂತ ಇಂಡಿಕೇಟ್ ಮಾಡಿದ್ರೆ, ಸೊ ಏನು ಬ್ಲೂ ಕಲರ್ ಇದೆ ಮೋನೋಮರ್ ಬಿ. ಸೊ ಇಲ್ಲಿ ನೋಡಿ, ಸೊ ಏನಾಗಿದೆ, ಥ್ರೂ ಔಟ್ ಮೋನೋಮರ್ ಒಂದೇ ಇಲ್ಲ. ಸೊ ಇಲ್ಲಿ ಎರಡು ಥರದ ಮೋನೋಮರ್ನ ಲಿಂಕ್ ಮಾಡಿ ಜಾಯಿನ್ ಮಾಡಿ ಒಂದು ಲಾಂಗ್ ಚೈನ್ ಫಾರ್ಮೇಷನ್ ಆಗಿದೆ, ಹೌದಲ್ಲ. ಬಟ್ ಇಲ್ಲಿ ಏನಾಗಿದೆ, ಥ್ರೂ ಔಟ್ ಎಲ್ಲ ರೆಡ್ ಕಲರೇ ಇದೆ, ಅಂದರೆ ಸೇಮ್ ಟೈಪ್ ಆಫ್ ಮೋನೋಮರ್ ಯೂಸ್ ಮಾಡಿದ್ದಾರೆ. ಬಟ್ ಇಲ್ಲಿ ಕೋಪಾಲಿಮರ್ಸ್ನಲ್ಲಿ ಡಿಫ್ರೆಂಟ್ ಟೈಪ್ಸ್ ಆಫ್ ಮೋನೋಮರ್ಸ್, ಇಲ್ಲಿ ಎಷ್ಟು ಎರಡು ಥರದ ಮೋನೋಮರ್ಸ್ ಇದೆ, ಒಂದು ಮೋನೋಮರ್ ಎ ಮತ್ತೆ ಒಂದು ಮೋನೋಮರ್ ಬಿ. ಸೊ ಈ ರೀತಿ ಇದ್ರೆ ಅರೇಂಜ್ಮೆಂಟನ್ನು ಇದನ್ನು ನಾವು ಕೋಪಾಲಿಮರ್ಸ್ ಅಂತ ಹೇಳ್ತೀವಿ. ಸೊ ದ several classes of copolymers or different types of copolymers are random polymers, alternating copolymers, block copolymers and graft copolymers. So copolymers na classified ಮಾಡಿದಾಗ there are four types. One is random copolymers, alternating copolymers, block copolymers and graft copolymers. So random copolymers are also called as a statistical copolymer. So statistical copolymer means the polymer in which two or more repeating units are distributed randomly. ಸೊ ಇಲ್ಲಿ ಏನಾಗಿರುತ್ತೆ ಅಂದರೆ, ಈಗ ನಮಗೆ ಗೊತ್ತಿದೆ ಕೋಪಾಲಿಮರ್ ಅಂತ ಹೇಳಿದ್ರೆ ಡಿಫ್ರೆಂಟ್ ಟೈಪ್ಸ್ ಆಫ್ ಮೋನೋಮರ್ಸ್ ಆರ್ ಯೂಸ್ ಟು ಬಿಲ್ಡ್ ಎ ಪಾಲಿಮರ್, ದಟ್ ಈಸ್ ಕಾಲ್ಡ್ ಅ ಕೋಪಾಲಿಮರ್. ಸೊ ಇಲ್ಲಿ ಯಾವ ರೀತಿ ಅರೇಂಜ್ ಆಗಿರುತ್ತೆ ಅಂದರೆ, ಟೂ ಆರ್ ಮೋರ್ ಡಿಫರೆಂಟ್ ರಿಪೀಟಿಂಗ್ ಯೂನಿಟ್ ದಟ್ ಈಸ್ ಅ ಮೋನೋಮರ್ ಆರ್ ಡಿಸ್ಟ್ರಿಬ್ಯೂಟೆಡ್ ರ್ಯಾಂಡಮ್ಲಿ. ಸೊ ಇಲ್ಲಿ ಡಿಫರೆಂಟ್ ಮೋನೋಮರ್ಸು ಸೊ ಯಾವ ರೀತಿ ಡಿಸ್ಟ್ರಿಬ್ಯೂಟ್ ಆಗಿರುತ್ತೆ ಅಂದರೆ ರ್ಯಾಂಡಮ್ ಆಗಿ ಡಿಸ್ಟ್ರಿಬ್ಯೂಟ್ ಆಗಿರುತ್ತೆ. ಸೊ ಇಲ್ಲಿ ನೋಡಿ, ಸೊ ಇಲ್ಲಿ ಬ್ಲ್ಯಾಕ್ ಕಲರ್ ಏನಿದೆ ಮಾಲಿಕ್ಯೂಲು ಇದನ್ನು ನಾವು ಮೋನೋಮರ್ ಎ ಅಂತ ಹೇಳ್ತೀವಿ. ಸೊ ರೆಡ್ ಕಲರ್ ಏನಿದೆ ಅದನ್ನು ಮೋನೋಮರ್ ಬಿ ಅಂತ ಹೇಳ್ತೀವಿ. ಓಕೆ, ಇಲ್ಲೇನಾಗಿದೆ, ಸೊ ಮಾಲಿಕ್ಯೂಲ್ಸು ರ್ಯಾಂಡಮ್ ಆಗಿ ಡಿಸ್ಟ್ರಿಬ್ಯೂಟ್ ಆಗಿದೆ ಅಥವಾ ಮೋನೋಮರ್ಸು ರ್ಯಾಂಡಮ್ ಆಗಿ ಡಿಸ್ಟ್ರಿಬ್ಯೂಟ್ ಆಗಿದೆ ನೋಡಿ. ಸೊ ಫಸ್ಟು ಇಲ್ಲಿ ಮೋನೋಮರ್ ಎ ತಗೊಂಡಿದ್ದಾನೆ, ಮತ್ತೆ ಮೋನೋಮರ್ ಬಿ, ಮತ್ತೆ ಎರಡು ಮೋನೋಮರ್ ಎ ತಗೊಂಡಿದ್ದಾರೆ, ಮತ್ತೆ ಮೋನೋಮರ್ ಬಿ. ಸೊ ಈ ರೀತಿ ರ್ಯಾಂಡಮ್ ಆಗಿ ಅರೇಂಜ್ಡ್ ಆಗಿದ್ರೆ ಇದನ್ನ ನಾವು ರ್ಯಾಂಡಮ್ ಕೋಪಾಲಿಮರ್ ಅಥವಾ ಸ್ಟ್ಯಾಟಿಸ್ಟಿಕಲ್ ಕೋಪಾಲಿಮರ್ ಅಂತ ಹೇಳ್ತೀವಿ. ಇದನ್ನ ಈ ರೀತಿ ರೆಪ್ರೆಸೆಂಟ್ ಮಾಡ್ತೀವಿ. ಓಕೆ, ಇಲ್ಲಿ ನೋಡಿ ರ್ಯಾಂಡಮ್ ಆಗಿದೆ. ಸೊ ಎ ಬಿ
ಎ ಬಿ ಬಿ ಎ ಈ ರೀತಿ ರ್ಯಾಂಡಮ್ ಆಗಿ ಡಿಸ್ಟ್ರಿಬ್ಯೂಟ್ ಆಗಿದೆ. ಸೊ ಈ ರೀತಿ ಇದ್ರೆ ಅದನ್ನು ನಾವು ರ್ಯಾಂಡಮ್ ಕೋಪಾಲಿಮರ್ ಅಂತ ಹೇಳ್ತೀವಿ. ಅಲ್ಟರ್ನೇಟಿಂಗ್ ಕೋಪಾಲಿಮರ್. Alternating copolymer are the copolymer that is made up of alternating sequence of the different monomers. ಸೊ ಇಲ್ಲಿ ಏನು ಮೋನೋಮರ್ಸ್ ಅನ್ನ ಯೂಸ್ ಮಾಡ್ತೀವಿ ಒಂದು ಕೋಪಾಲಿಮರ್ನ ಬಿಲ್ಡ್ ಮಾಡೋದಕ್ಕೆ. ಸೊ ಅರೇಂಜ್ಮೆಂಟ್ ಯಾವ ರೀತಿ ಇರುತ್ತೆ ಅಂದ್ರೆ, ಒಂದು ಮೋನೋಮರ್ ಏನ ಯೂಸ್ ಮಾಡ್ತಿದ್ದಾರೆ ಅಂದ್ರೆ ನೆಕ್ಸ್ಟ್ ಮೋನೋಮರ್ ಬಿ ಇರುತ್ತೆ, ಮತ್ತೆ ಅದಾದ್ಮೇಲೆ ಮತ್ತೆ ಮೋನೋಮರ್ ಎ. ಸೊ ಲಿಂಕ್ ಮಾಡಬೇಕಾದ್ರೆ ಸೊ ಒಂದು ಮೋನೋಮರ್ ಆದ್ಮೇಲೆ ಮತ್ತೊಂದು ಮೋನೋಮರ್. ಸೊ ಒಂದು ಅಂದ್ರೆ ಆಲ್ಟರ್ನೇಟಿವ್ ಆಗಿ ಅರೇಂಜ್ ಮಾಡಿಕೊಂಡು ಒಂದು ಲಾಂಗ್ ಚೈನ್ ಫಾರ್ಮೇಶನ್ ಆಗಿದ್ರೆ ಅದನ್ನ ನಾವು ಅಲ್ಟರ್ನೇಟಿಂಗ್ ಕೋಪಾಲಿಮರ್ ಅಂತ ಹೇಳ್ತೀವಿ. ಓಕೆ, ದೆನ್ ಕಮಿಂಗ್ ಟು ದ ಬ್ಲಾಕ್ ಕೋಪಾಲಿಮರ್. ಸೊ ಬ್ಲಾಕ್ ಕೋಪಾಲಿಮರ್ ಈಸ್ ಒನ್ ಆಫ್ ದ ಕೋಪಾಲಿಮರ್ in which the long sequence of a monomer are followed by a long sequence of another monomer. ಸೊ ಇಲ್ಲಿ ಚೈನ್ ಯಾವ ರೀತಿ ಫಾರ್ಮೇಶನ್ ಆಗಿರುತ್ತೆ ಅಂತ ಹೇಳಿದ್ರೆ, ಸೊ ಇಲ್ಲಿ ನೋಡಿ ಬ್ಲ್ಯಾಕ್ ಕಲರ್. ಸೊ ಇಲ್ಲಿ ಎಷ್ಟಿದೆ ಮಾಲಿಕ್ಯೂಲ್ಸ್ 1 2 3 4 5. ಓಕೆ, ಸೊ ಇಲ್ಲಿ ಮೋನೋಮರ್ 5 ಮೋನೋಮರ್ಸ್ ಯೂಸ್ ಮಾಡಿದ್ವಿ. ಸೊ 5 ಮೋನೋಮರ್ ಎ ಯೂಸ್ ಮಾಡಿದೀವಿ. ಮತ್ತೆ ಏನ್ ಮಾಡಿದೀವಿ, ಮತ್ತೆ 1 2 3 4 5 ಇಲ್ಲಿ ರೆಡ್ ಕಲರ್ ಇದೆಯಲ್ಲ ಮಾಲಿಕ್ಯೂಲ್ಸ್, ಇದು ಕೂಡ ಎಷ್ಟಿದೆ 5 ಇದೆ. ಓಕೆ, ಇದು ಮೋನೋಮರ್ ಎ, ಇದು ಮೋನೋಮರ್ ಬಿ, ಇದು ಮೋನೋಮರ್ ಎ, ಇದು ಮೋನೋಮರ್ ಬಿ. ಸೊ ಇದೇನಾಗಿದೆ, ಅ ಲಾಂಗ್ ಸೀಕ್ವೆನ್ಸ್ ಆಫ್ ಮೋನೋಮರ್ that is followed by a long sequence of another monomer. ಓಕೆ, ಈ ರೀತಿ ಇದ್ರೆ ಅರೇಂಜ್ಮೆಂಟ್ ಇದನ್ನ ನಾವು ಬ್ಲಾಕ್ ಕೋಪಾಲಿಮರ್ ಅಂತ ಹೇಳ್ತೀವಿ. ಸೊ ಬ್ಲಾಕ್ ಕೋಪಾಲಿಮರ್ ಅಂದ್ರೆ ಸೊ ಅದನ್ನ ಈ ರೀತಿ ರೆಪ್ರೆಸೆಂಟ್ ಮಾಡ್ತೀವಿ. ದೆನ್ ಅ ಗ್ರಾಫ್ಟ್ ಕೋಪಾಲಿಮರ್. ಗ್ರಾಫ್ಟ್ ಕೋಪಾಲಿಮರ್ ಅಂತ ಹೇಳಿದ್ರೆ ಇಟ್ ಈಸ್ ಎ ಕೋಪಾಲಿಮರ್ ಚೈನ್ ಮೇಡ್ ಫ್ರಮ್ ಒನ್ ಟೈಪ್ ಆಫ್ ಮೋನೋಮರ್ ವಿತ್ ಬ್ರಾಂಚಸ್ ಆಫ್ ಅನದರ್ ಟೈಪ್. ಸೊ ಇಲ್ಲಿ ನೋಡಿ, ಸೊ ಇಲ್ಲಿ ರೆಡ್ ಕಲರ್ ಏನಿದೆ ಅದು ಮೋನೋಮರ್ ಎ, ಬ್ಲ್ಯಾಕ್ ಕಲರ್ ಏನಿದೆ ಅದು ಮೋನೋಮರ್ ಬಿ. ಸೊ ಇಲ್ಲಿ ಮಾಲಿಕ್ಯೂಲ್ಸ್ ಏನಾಗಿದೆ, ಈ ಲಾಂಗ್ ಸ್ಟ್ರೈಟ್ ಚೈನ್ ನಲ್ಲಿ ಮೋನೋಮರ್ ಎ ಪ್ಲೇಸ್ ಆಗಿದೆ ಅಂಡ್ ಏನ್ ಬ್ರಾಂಚಸ್ ಇದೆ, ಸೊ ಬ್ರಾಂಚಸ್ ಅಲ್ಲಿ ಅನದರ್ ಟೈಪ್ ಆಫ್ ಮೋನೋಮರ್ ಅಟ್ಯಾಚ್ ಆಗಿರುತ್ತೆ. ಸೊ ಈ ರೀತಿ ಇದ್ರೆ ಅರೇಂಜ್ಮೆಂಟ್ ಅನ್ನ ನಾವು ಗ್ರಾಫ್ಟ್ ಕೋಪಾಲಿಮರ್ ಅಂತ ಹೇಳ್ತೀವಿ. ಓಕೆ, ದೆನ್ ಕಮಿಂಗ್ ಟು ದ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಪಾಲಿಮರ್. ಸೊ ಪಾಲಿಮರ್ ಅಂತ ಹೇಳಿದ್ರೆ ಮೇನ್ ಆಗಿ ಏನ್ ಪ್ರಾಪರ್ಟಿ ಇರಬೇಕು ಅಂತ ಹೇಳಿದ್ರೆ ಇಟ್ ಹ್ಯಾಸ್ ಅ ಲೋ ಡೆನ್ಸಿಟಿ. ಸೊ ಪಾಲಿಮರ್ ಅಂತ ಹೇಳಿದ್ರೆ ಡೆನ್ಸಿಟಿ ಕಡಿಮೆ ಇರುತ್ತೆ. ಡೆನ್ಸಿಟಿ ಕಡಿಮೆ ಇದೆ ಅಂತ ಹೇಳಿದ್ರೆ ಅದ್ರದ್ದು ವೇಟ್ ಏನಾಗಿರುತ್ತೆ ಅಂದ್ರೆ ಮಾಸ್ ಏನಾಗಿರುತ್ತೆ, ಕಡಿಮೆ ಇರುತ್ತೆ. ದೆನ್ ಇಟ್ ಹ್ಯಾಸ್ ಅ ಲೋ ಕೋಎಫಿಷಿಯಂಟ್ ಆಫ್ ಫ್ರಿಕ್ಷನ್. ಸೊ ಪಾಲಿಮರ್ದು ಕೋಎಫಿಷಿಯಂಟ್ ಆಫ್ ಫ್ರಿಕ್ಷನ್ ಏನಾಗಿರುತ್ತೆ, ಕಡಿಮೆ ಇರುತ್ತೆ, ಲೆಸ್ ಇರುತ್ತೆ. ದೆನ್ ಇಟ್ ಹ್ಯಾಸ್ ಅ ಗುಡ್ ಕರೋಷನ್ ರೆಸಿಸ್ಟೆನ್ಸ್. ಸೊ ಪಾಲಿಮರ್ ಅಂತ ಹೇಳಿದ್ರೆ ಸೊ ಕರೋಷನ್ ಆಗಲ್ಲ, ರಸ್ಟ್ ಆಗಲ್ಲ. ಯಾಕೆಂದ್ರೆ ಇಟ್ ಹ್ಯಾಸ್ ದ ಪ್ರಾಪರ್ಟಿ ಕಾಲ್ಡ್ ಕರೋಷನ್ ರೆಸಿಸ್ಟೆನ್ಸ್. ಓಕೆ, ದೆನ್ ಇಟ್ ಹ್ಯಾಸ್ ಅ ಗುಡ್ ಮೌಲ್ಡ್ ಎಬಿಲಿಟಿ. ಸೊ ಈ ಪಾಲಿಮರ್ ಅನ್ನೋ ಒಂದು ಮೆಟೀರಿಯಲ್ ಅನ್ನ ನಾವು ಈಸಿಯಾಗಿ ಏನ್ ಮಾಡ್ಬೋದು, ಮೌಲ್ಡ್ ಮಾಡ್ಬೋದು, ಶೇಪ್ ಮಾಡ್ಬೋದು. ದಟ್ ಕ್ಯಾನ್ ಬಿ ಮೇಡ್ ಇನ್ ಟು ಅ ಡಿಫರೆಂಟ್ ಶೇಪ್. ದೆನ್ they have excellent surface finish can be obtained. So surface finish ತುಂಬಾ ಚೆನ್ನಾಗಿರುತ್ತೆ, it will be nice. Then it can be produced with close dimensional tolerances. The polymer can be produced with close dimensional tolerances. Okay, then they have economical. The polymer will have economical and the cost will be less. Then they have a poor tensile strength. The tensile strength will be poor in polymers. The mechanical property will be less or poor. Then they have a poor temperature resistance. The temperature resistance will be poor in polymers, and they can be produced a transparent or in different colors. For example, ಈಗ ಪಾಲಿಥೀನ್ ಬ್ಯಾಗ್ಸ್ ಅಂತ ತಗೊಂಡ್ರೆ ಸೊ ಆ ಪಾಲಿಥೀನ್ ಬ್ಯಾಗ್ ಏನಾಗಿರುತ್ತೆ, ಟ್ರಾನ್ಸ್ಪರೆಂಟ್ ಆಗಿರುತ್ತೆ, ಹೌದಲ್ವಾ? ವಿ ಕ್ಯಾನ್ ಗೆಟ್ ಇನ್ ಡಿಫರೆಂಟ್ ಕಲರ್ಸ್. ಓಕೆ, ದಿಸ್ ಇಸ್ ಒನ್ ಆಫ್ ದ ಪ್ರಾಪರ್ಟಿ ಆಫ್ ಪಾಲಿಮರ್ and it has a low melting point. So these are all the some of the properties of polymers. Coming to the applications of polymers. The polymers are used in paints and textile coatings. Polymers are used for bottles, trays. Polymers are used for wire insulation, water and drain pipes. Polymers are used for household products.
Polymers are used to give chemical resistance coatings in containers. Polymers are used for gloves, rubber bands, and conveyor belts. So polymers are used for manufacturing the tires and fibers. Polymers are used for manufacturing the synthetic leather and food wrapper. ಸೊ ಅಪ್ಲಿಕೇಶನ್ ಅಂತ ಬಂದಾಗ ಯೂಸಸ್ ಎಲ್ಲೆಲ್ಲಿ ನಾವು ಪಾಲಿಮರ್ಸ್ನ ಯೂಸ್ ಮಾಡ್ತೀವಿ. ಓಕೆ, ಸೊ ಈಗ ನೀವು ಪ್ರತಿ ದಿನನಿತ್ಯ ನೀವು ಯೂಸ್ ಮಾಡ್ತಾನೆ ಇರ್ತೀರ. ಸೊ ಯಾವುದು ಮನೆಯಲ್ಲಿರೋ ಚೇರ್ಸ್ ಆಗಿರ್ಬೋದು, ಟೇಬಲ್ ಆಗಿರ್ಬೋದು, ಡಿನ್ನರ್ ಸೆಟ್ ಆಗಿರ್ಬೋದು. ಸೊ ಇದೆಲ್ಲ ಏನಿದು ಪಾಲಿಮರ್ಸ್. ಓಕೆ, ಸೊ ಎಲ್ಲ ಪ್ಲಾಸ್ಟಿಕ್ಕು ಕೂಡ ಪಾಲಿಮರ್ಸ್. ಆಲ್ ಪ್ಲಾಸ್ಟಿಕ್ಸ್ ಆರ್ ಪಾಲಿಮರ್ಸ್, ಬಟ್ ಆಲ್ ಪಾಲಿಮರ್ಸ್ ಆರ್ ನಾಟ್ ಎ ಪ್ಲಾಸ್ಟಿಕ್. ಓಕೆ, ಪ್ಲಾಸ್ಟಿಕ್ ಏನೆಲ್ಲ ಐಟಮ್ಸ್ ಇರುತ್ತೋ ಆ ಎಲ್ಲ ಪ್ಲಾಸ್ಟಿಕ್ಕೂ ನಾವು ಪಾಲಿಮರ್ಸ್ ಅಂತ ಹೇಳ್ತೀವಿ. ಓಕೆ, ಸೊ ಈಗ ಎಕ್ಸಾಂಪಲ್ಲು ಚೇರ್ಸ್ ಆಗಿರ್ಬೋದು, ಟೇಬಲ್ ಆಗಿರ್ಬೋದು, ಅಥವಾ ಏನು ಟಾಯ್ಸ್ ಆಗಿರ್ಬೋದು, ಇದೆಲ್ಲ ಏನಿದು ಪಾಲಿಮರ್ಸ್. ಅಥವಾ ವಾಟರ್ ಬಾಟಲ್ಸ್ ಆಗಿರ್ಬೋದು, ಬಾಕ್ಸಸ್ ಆಗಿರ್ಬೋದು, ಕಂಟೈನರ್ಸ್ ಆಗಿರ್ಬೋದು, PVC ಪೈಪ್ಸ್, ಡ್ರೈನ್ ಪೈಪ್ಸ್, ಅಥವಾ ವೈರ್ ಇನ್ಸುಲೇಷನ್ ಮಾಡಿರೋದಕ್ಕೆ, ಅಥವಾ ಸ್ವಿಚ್ ಬೋರ್ಡ್ ಆಗಿರ್ಬೋದು. ಸೊ ಇದೆಲ್ಲ ಏನಿದು ಪಾಲಿಮರ್ಸ್. So here is some of the images of here is some of the images of applications of polymers, that is bottles, wheels, paints, packing purpose in automotive sector, utensils, threads, cloths, electrical and electronic items in healthcare, that is syringes, buildings and constructions. So coming to the multiple choice questions, a polymer is any substance made up of many repeating units called resins, plastics, mers, blocks. So polymer anta helidre ಏನಂತ ಹೇಳ್ತೀವಿ, a number of repeating units combined together, then it will form a polymer. So ಮರ್ ಅಂತ ಹೇಳಿದ್ರೆ ಏನಂತ ಹೇಳ್ತೀವಿ, ಯೂನಿಟ್ ಅಂತ ಹೇಳ್ತೀವಿ, ಹೌದಲ್ಲ. ಸೊ ಮರ್ ಅಂತ ಹೇಳಿದ್ರೆ ದಟ್ ಈಸ್ ಅ ಯೂನಿಟ್. ಸೊ ದ ಆನ್ಸರ್ ಫಾರ್ ದಿಸ್ ಈಸ್ ಮರ್ಸ್. A small molecules which combine to form a polymer are called dash. Option A resins, option B monomers, option C plastic, and option D blocks. Small molecules which combine to form a polymer, that is called a monomers. ಸ್ಮಾಲ್ ಮಾಲಿಕ್ಯೂಲ್ ಅಂತ ಹೇಳಿದ್ರೆ ಮೋನೋಮರ್ ಅಂತ ಹೇಳ್ತೀವಿ. ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ಎ ನ್ಯಾಚುರಲಿ ಅಕರಿಂಗ್ ಪಾಲಿಮರ್? ಸೊ ಆಪ್ಷನ್ ಎ ಟೆಫ್ಲಾನ್, ಆಪ್ಷನ್ ಬಿ ಪಾಲಿಎಥಿಲೀನ್, ಆಪ್ಷನ್ ಸಿ ಪಾಲಿಸ್ಟರ್ ಫೈಬರ್, ಅಂಡ್ ಆಪ್ಷನ್ ಡಿ ಸೆಲ್ಯುಲೋಸ್ ಫೈಬರ್ಸ್. ಸೊ ದ ನ್ಯಾಚುರಲ್ ಅಕರಿಂಗ್ ಪಾಲಿಮರ್ ಈಸ್ ಎ ಸೆಲ್ಯುಲೋಸ್ ಫೈಬರ್. ಸೊ ಇದಕ್ಕೆ ಆನ್ಸರು ಸೆಲ್ಯುಲೋಸ್ ಫೈಬರ್. ಯಾಕೆಂದರೆ ಟೆಫ್ಲಾನು, ಪಾಲಿಎಥಿಲಿನು ಮತ್ತು ಪಾಲಿಸ್ಟರ್ ಫೈಬರು ಇದೆಲ್ಲ ಸಿಂಥೆಟಿಕ್ ಪಾಲಿಮರ್ಸು. ಸೆಲ್ಯುಲೋಸ್ ಫೈಬರು ನ್ಯಾಚುರಲ್ ಅಕರಿಂಗ್ ಪಾಲಿಮರ್ಗೆ ಎಕ್ಸಾಂಪಲ್ ಆಗುತ್ತೆ. ಅಮಿನೋ ಆಸಿಡ್ಸ್ ಆರ್ ದ ಬಿಲ್ಡಿಂಗ್ ಬ್ಲಾಕ್ಸ್ ಆಫ್ ಡ್ಯಾಶ್. ಸೊ ಅಮಿನೋ ಆಸಿಡ್ಸ್ ಅಂದರೆ ಆಪ್ಷನ್ ಎ ಕಾರ್ಬೋಹೈಡ್ರೇಟ್ಸ್, ಆಪ್ಷನ್ ಬಿ ಪ್ರೋಟೀನ್ಸ್, ಆಪ್ಷನ್ ಸಿ ನ್ಯೂಕ್ಲಿಕ್ ಆಸಿಡ್, ಆ್ಯಂಡ್ ಆಪ್ಷನ್ ಡಿ ಲಿಪಿಡ್ಸ್. So many amino acids combine together, then it will form a polymer, and that polymer is protein. Which one is a natural polymer? Option A cellulose, option B polypropylene, option C polygon, and option D calva. The answer for this is cellulose, because cellulose is a natural polymer and these are all synthetic polymer. Which pattern is not a copolymer? So copolymer means two or more different monomers combined together to form a polymer. That polymer is called a copolymer. Homopolymer means if same type of monomers are used to build a polymer, that is called homopolymer. So this is a copolymer, and this is also a copolymer, and this is also a copolymer, and option A is homopolymer, means that is not a copolymer. Okay, so idana
ಸೊ ಇದನ್ನ ಏನು ಹೇಳ್ತೀವಿ, ರ್ಯಾಂಡಮ್ ಕೋಪಾಲಿಮರ್ ಅಂತ ಹೇಳ್ತೀವಿ. ಸೊ ಇದನ್ನ ಬಂದರೆ ಬ್ಲಾಕ್ ಕೋಪಾಲಿಮರ್ ಅಂತ ಹೇಳ್ತೀವಿ. ಆಪ್ಷನ್ ಬಿ ಅಂತ ಬಂದರೆ ಆಪ್ಷನ್ ಬಿ ಅಂತ ಬಂದರೆ ಬ್ಲಾಕ್ ಕೋಪಾಲಿಮರ್ ಅಂತ ಹೇಳ್ತೀವಿ. ಸಾರಿ, ಬ್ರಾಂಚ್ ಗ್ರಾಫ್ಟ್ ಕೋಪಾಲಿಮರ್ ಅಂತ ಹೇಳ್ತೀವಿ. ಆಪ್ಷನ್ ಡಿ ಅಂತ ಹೇಳಿದ್ರೆ ದಟ್ ಈಸ್ ಹೋಮೋ ಪಾಲಿಮರ್ ಆರ್ ಇಟ್ ಈಸ್ ನಾಟ್ ಎ ಕೋಪಾಲಿಮರ್. Due to the presence of carbon atom in polymers, all large biological molecules are made up of dash. Option A, covalent bond. Option B, ionic bond. Option C, metallic bond. And option D, triple bond. So the answer for this is covalent bond. Which pattern is a block copolymer? So block copolymer means that is option C. Okay. Polyethylene picture on the below is option A, monomer. Option B, polymer. Option C, copolymer. Option D, elastomer. The answer for this is polymer. Which pattern is a homopolymer? So the answer for this is option D. So this is the answer for multiple choice questions, and this is the references, and thank you.